ಕವನ ವಾಚನ ಮಾಡಲಿರ್ತಕ್ಕಂಥವರು ಶ್ರೀಮತಿ ಭುವನೇಶ್ವರಿ ಅಂಗಡಿಯವರು. ಶ್ರೀಮತಿ ಭುವನೇಶ್ವರಿ ಅಂಗಡಿಯವರು ನರಗುಂದ ತಾಲೂಕಿನ ಸಂಕದಾಳದ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಹಿತ್ಯದ ವಿವಿಧ ಮಜುಲೆಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಕವಿತೆ, ಆಮೇಲೆ ಚುಟುಕುಗಳು, ಹಾಯ್ಕು, ಟಂಕ, ಕಥೆಗಳು, ಮಕ್ಕಳ ಸಾಹಿತ್ಯ, ಹೀಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಸಾಹಿತ್ಯದ ಕ್ಷೇತ್ರದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಯುವ ಸಾಹಿತಿ ಭುವನೇಶ್ವರಿ ಅಂಗಡಿಯವರು. ಅವರು ಅನೇಕ ಗೋಷ್ಠಿಗಳಲ್ಲಿ ಭಾಗವಹಿಸಿ ಕವಿತಾ ವಾಚನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಾಡಿನ ಅನೇಕ ಭಾಗದಲ್ಲಿ ನಡೀತಾ ಇರತಕ್ಕಂಥ ಕಮ್ಮಟಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರ್ತಕ್ಕಂಥ ಶ್ರೀಮತಿ ಭುವನೇಶ್ವರಿ ಅಂಗಡಿ ಅವರಿಂದ ಇದೀಗ ಕವನ ವಾಚನ. ಇಂದು ನಾನು ವಾಚಿಸುತ್ತಿರುವ ಕವನದ ಶೀರ್ಷಿಕೆ ಬೆಳಕಿನ ಪಯಣ. ಅಂತೂ ಇಂತೂ ಹೊಸ ಪಯಣವನ್ನು ವಿಘ್ನವಿಲ್ಲದೆ ಆರಂಭಿಸಿಯೇ ಬಿಟ್ಟೆ. ಇನ್ನೇಕೆ ವಿಧಿವಿಧಾನಗಳು? ಹಿಂದೆ ಹಾಕಿದ ಹೆಜ್ಜೆಗಳೆಂದು ತಪ್ಪಿರಲಿಲ್ಲ. ದೊಡ್ಡದೇ ಆಗಲಿ ಸಣ್ಣದೇ ಆಗಲಿ ಹೆಜ್ಜೆ ಹಾಕಲು ನಾನು ಸಮರ್ಥಳು. ಓಡುವ ಸಂದರ್ಭ ಬಂದರೆ ಅದರಲ್ಲಿಯೂ ನಿಸ್ಸೀಮಳು. ದೊಡ್ಡದೇ ಆಗಲಿ ಸಣ್ಣದೇ ಆಗಲಿ ಹೆಜ್ಜೆ ಹಾಕಲು ನಾನು ಸಮರ್ಥಳು. ಓಡುವ ಸಂದರ್ಭ ಬಂದರೆ ಅದರಲ್ಲಿಯೂ ನಿಸ್ಸೀಮಳು. ದಿನಚರಿಯಂತೆ ಹಗಲು ಸರಿದು ಇರುಳು ಬಂದಾಯಿತು. ತಡ ಮಾಡದೆ ನೇಸರನು ತನ್ನ ಕೆಲಸಕ್ಕೆ ಅಧೀನ ಚಂದಿರನ ಕಳಿಸಾಯಿತು. ಆದರೂ ಚಂದಿರನ ಮುಖದಲ್ಲಿ ಅದೇಕೋ ಹುರುಪು ಕಾಣಲಿಲ್ಲ. ಅಮಾವಾಸ್ಯೆಯ ತಂಗಳು ಕಡಬುಗಳು ಅಡುಗೆ ಮನೆಯಲ್ಲಿ ಇನ್ನೂ ಖಾಲಿ ಆಗಿರಲಿಲ್ಲ. ಅಮಾವಾಸ್ಯೆಯ ತಂಗಳು ಕಡಬುಗಳು ಅಡುಗೆ ಮನೆಯಲ್ಲಿ ಇನ್ನೂ ಖಾಲಿ ಆಗಿರಲಿಲ್ಲ. ಕೈಲಿದ್ದ ಕಂದೀಲು ತಕರಾರು ತೆಗೆಯಿತು. ಹಸಿವಾಗಿದೆ ಹೊಟ್ಟೆಗೆ, ನನ್ನ ನರಗಳೆಲ್ಲ ಎಣ್ಣೆ ಇಲ್ಲದೆ ಒಣಗುತ್ತಿವೆ. ಒಡಲ ಪಾತ್ರೆಯನ್ನು ತುಂಬಿಸು, ಇಲ್ಲವಾದರೆ ಈ ಕ್ಷಣವೇ ಸತ್ತು ಹೋಗುವೆ. ಕ್ಷಮಿಸಿ ಬಿಡು ಒಂದೊಮ್ಮೆ, ನಿನ್ನ ಪಯಣದುದ್ದಕ್ಕೂ ನಾ ಜೊತೆಯಾಗಲಾರೆ. ಕ್ಷಮಿಸಿ ಬಿಡು ಒಂದೊಮ್ಮೆ, ನಿನ್ನ ಪಯಣದುದ್ದಕ್ಕೂ ನಾ ಜೊತೆಯಾಗಲಾರೆ. ನನ್ನ ಬುತ್ತಿ ಜೊತೆಯಲ್ಲಿತ್ತು, ಸ್ವಾರ್ಥಿಯಾಗಿ ಬಿಟ್ಟಿದ್ದೆ. ದೀಪದ ಬುತ್ತಿಯ ಊಟವನ್ನು ಮರೆತು ಬಂದಿದ್ದೆ. ಕೇಡೆನಿಸಿತು, ಕೊರಗಿದೆ ಮರಗಿದೆ ಮರೆತಿದ್ದಕ್ಕೆ. ಸರಿಯಾಗಿಯೇ ಆಗಿದೆ ಬಿಡು ಅಂದುಕೊಂಡೆ. ಶಾಪ ಹಾಕಿಕೊಂಡೆ ನನಗೆ ನಾನೇ. ಕತ್ತಲಲ್ಲಿ ಪ್ರಯಾಣ ಬೇಸರವಾಗಿದ್ದರೂ ನಡೆಯುತ್ತಲಿದ್ದೆ. ಕತ್ತಲಲ್ಲಿ ಪ್ರಯಾಣ ಬೇಸರವಾಗಿದ್ದರೂ ನಡೆಯುತ್ತಲಿದ್ದೆ. ಕಣ್ಣಿಗೆ ಕಾಣದೆ ಮನಸ್ಸಿಗೆ ತೋಚದೆ ಆಳಕ್ಕೆ ಬಿದ್ದೆ. ಆಳವಾದ ಗುಂಡಿಯಲ್ಲಿ ಬೆಳಕಿಗಾಗಿ ಶೋಧನೆ ನಡೆಸಿದ್ದೆ. ಅದೆಲ್ಲಿ ಸಿಗಬೇಕು? ಕಳೆದೆ ಒಂದೆರಡು ರಾತ್ರಿಗಳನ್ನು ಘೋರವಾಗಿದ್ದವು. ಸಾವು ಕಣ್ಮುಂದೆ ಬಂದು ನಿಂತರೂ ಇಂದು ಬೇಡ ನಾಳೆ ಬಾ, ಇಂದು ಬೇಡ ನಾಳೆ ಬಾ ಅಂತ ಹೇಳಿ ಹೇಳಿ ದಿನ ಮುಂದೂಡಿದೆ. ಮೂರನೇ ದಿನ ನನ್ನಂಥದ್ದೇ ಒಂದು ಜೀವ ಮೇಲೆಳೆಯಲು ಕೈ ಚಾಚಿತು. ನೀರಿನ ಜೊತೆಗೆ ಎಣ್ಣೆಯೂ ಜೊತೆಯಲ್ಲಿತ್ತು. ಜಾಣ ಜೀವಕ್ಕೆ ಅಷ್ಟು ಸಾಕ್ಷಿ ಸಾಕಿತ್ತು. ಅಂದು ಹಿಡಿದ ಕೈ ಇಂದಿಗೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಕಂದೀಲು ಒಂದೇ, ಪಯಣವೂ ಒಂದೇ. ಬೆಳಕಿಗೋಸ್ಕರವಾದರೂ ನಾವು ಜೊತೆ ಸಾಗಲೇಬೇಕು, ಸಾಗುತ್ತೇವೆ ಕೂಡ ಉಸಿರು ನಿಲ್ಲುವ ತನಕ. ಬೆಳಕಿಗೋಸ್ಕರವಾದರೂ ನಾವು ಜೊತೆ ಸಾಗಲೇಬೇಕು, ಸಾಗುತ್ತೇವೆ ಕೂಡ ಉಸಿರು ನಿಲ್ಲುವ ತನಕ. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀಮತಿ ಭುವನೇಶ್ವರಿ ಅಂಗಡಿ ಅವರಿಗೆ ಅನಂತ ವಂದನೆ.